ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ತಿಕ ಪೌರ್ಣಮಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇನ್ನು ವಿಶೇಷವಾಗಿ ಯಾರೆಲ್ಲ ತುಳಸಿ ವಿವಾಹದ ಆಚರಣೆಯನ್ನು, ತುಳಸಿ ಪೂಜೆಯನ್ನು ಮಾಡ್ಕೊಂಡಿಲ್ಲ ಅವರು ಯಾವ ಒಂದು ಶುಭ ಸಮಯದಲ್ಲಿ ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ಬಹಳ ವಿಶೇಷ ಮತ್ತು ಮಹತ್ವವನ್ನು ಹೊಂದಿರುವಂತಹ ಹುಣ್ಣಿಮೆ, ಇದನ್ನು ಕಾರ್ತಿಕ ಪೌರ್ಣಮಿ ಅಥವಾ ಕಾರ್ತಿಕ ಹುಣ್ಣಿಮೆ ಅಥವಾ ದೇವ ದೀಪಾವಳಿ ಅಂತಲೇ ಆಚರಣೆಯನ್ನು ಮಾಡಲಾಗುತ್ತೆ. ನಾಳೆ ನಾವು ಕಾರ್ತಿಕ ಹುಣ್ಣಿಮೆಯಂದು ಯಾವೆಲ್ಲ ಆಚರಣೆಗಳನ್ನು ಮಾಡಬೇಕು ಮತ್ತು ಮಹತ್ವವೇನಿದೆ, ಹಾಗೆ ಪೂಜೆಯ ಒಂದು ಸಮಯ ಏನಿದೆ, ದೇವ ದೀಪಾವಳಿಯ ಸಮಯ ಏನಿದೆ, ದೇವ ದೀಪಾವಳಿ ಅಂದರೆ ಏನು, ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ನವೆಂಬರ್ 4 ಅಂದರೆ ಇವತ್ತು ರಾತ್ರಿ 10:36. ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ನವೆಂಬರ್ 5ನೇ ತಾರೀಕು ನಾಳೆ ಸಂಜೆ 6:48. ಹಾಗಾಗಿ ಹುಣ್ಣಿಮೆ ಆಚರಣೆಯನ್ನು ನಾವು ನವೆಂಬರ್ 5ನೇ ತಾರೀಕು ಅಂದರೆ ಬುಧವಾರ ಕಾರ್ತಿಕ ಪೌರ್ಣಮಿಯ ಆಚರಣೆಯನ್ನು ಮಾಡ್ತಿದ್ದೀವಿ. ಕಾರ್ತಿಕ ಸ್ನಾನವನ್ನು ಮಾಡಿಲ್ಲ ಅಂದರೆ ಒಂದು ತಿಂಗಳ ಪೂರ್ತಿಯಾಗಿ ಆಶ್ವಯುಜ ಮಾಸದ ಹುಣ್ಣಿಮೆಯಿಂದ ಆರಂಭವನ್ನು ಮಾಡಿ ಕಾರ್ತಿಕ ಹುಣ್ಣಿಮೆಯ ತನಕ ಯಾರೆಲ್ಲ ಸ್ನಾನವನ್ನು ಮಾಡಿಲ್ಲ ಅಂದರೆ ಕಾರ್ತಿಕ ಸ್ನಾನವನ್ನು ಮಾಡಿಲ್ಲ ಅವರು ಈ ಹುಣ್ಣಿಮೆ ದಿನ ಕಾರ್ತಿಕ ಸ್ನಾನವನ್ನು ಮಾಡ್ಕೊಳ್ಬೋದಾಗಿದೆ. ಈ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಅಥವಾ ಕಾವೇರಿ ತಾಯಿಯನ್ನು ನೆನೆಸ್ಕೊಂಡು ಸ್ನಾನವನ್ನು ಮಾಡೋದ್ರಿಂದ ಗಂಗಾದೇವಿಯು ಕೂಡ ಕಾವೇರಿಯ ಜೊತೆ ನೆಲೆಸಿರ್ತಾಳೆ. ಹಾಗಾಗಿ ಗಂಗಾ ಸ್ನಾನದ ಫಲವನ್ನು ಕೂಡ ನಾವು ಪಡಿಬಹುದು ಅಂತ ಹೇಳಿ ಈ ಒಂದು ಕಾರ್ತಿಕ ಹುಣ್ಣಿಮೆಯಂದು ಕೂಡ ನಾವು ಕಾರ್ತಿಕ ಸ್ನಾನವನ್ನು ಕಡೆಯದಾಗಿ ಮಾಡಬಹುದಾಗಿದೆ. ಮೊದಲು ಸರಳವಾಗಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗಿದೆ. ಅಂದರೆ ಒಂದು ಮನಸ್ಸಿನಲ್ಲೇ ನೀವೊಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸರಳವಾಗಿ ಶ್ರೀ ನಿಮ್ಮ ಮನೆ ದೇವರೇನಾದರೂ ಪರಮೇಶ್ವರ ಅಂದರೆ ಈಶ್ವರ ಆಗಿದ್ರೆ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೇರಣೆಯ ಅಂತ ಹೇಳ್ಕೊಳ್ಳಿ, ಅಥವಾ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಅಂತ ಕೂಡ ಹೇಳ್ಕೊಳ್ಬಹುದು. ಶ್ರೀ ಕಾರ್ತಿಕ ದಾಮೋದರ ಪ್ರೀತ್ಯರ್ಥೆ ಸಕಲ ಗಂಗಾದಿ ತೀರ್ಥಾಭಿಮಾನಿ ಸನ್ನಿಧು ಗಂಗಾ ಸ್ನಾನಂ ಕರಿಷ್ಯೆ ಅಂತ ಈ ರೀತಿಯಲ್ಲಿ ಹೇಳ್ಕೊಳ್ಬಹುದು. ಸರಳವಾಗಿ ಮನೆಯಲ್ಲೇ ಸ್ನಾನವನ್ನು ಮಾಡೋದಿದ್ರು ಕೂಡ ಬೆಳಗಿನ ಜಾವ ಅಂದರೆ ನಕ್ಷತ್ರಗಳಿರುವಂತಹ ಸಮಯದಲ್ಲೇ ಅಂದರೆ ಒಂದು 4 ಗಂಟೆ ಆ ಸಮಯದಲ್ಲೇ ನೀವು ಸ್ನಾನವನ್ನು ಮಾಡ್ಕೊಳ್ಬೇಕಾಗತ್ತೆ. ಸರಳವಾಗಿ ಈ ಪ್ರಾರ್ಥನಾ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ. ಸರ್ವ ಪಾಪ ಹರಂ ಪುಣ್ಯಂ ಸ್ನಾನಂ ಕಾರ್ತೀಕ ಸಂಭವಂ ನಿರ್ವಿಘ್ನಂ ಕುರ್ಮೇ ದೇವ ದಾಮೋದರ ನಮೋಸ್ತುತೆ. ಬಹಳ ಸರಳವಾಗಿದೆ. ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಕಾರ್ತಿಕ ಸ್ನಾನವನ್ನು ಮಾಡಬಹುದಾಗಿದೆ. ಅಥವಾ ನಿಮಗೆ ಯಾವುದೇ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ಸರಳವಾಗಿ ಕಾರ್ತಿಕ ದಾಮೋದರನಿಗೆ ಅಥವಾ ನಿಮ್ಮ ಮನೆ ದೇವರು ಶಿವನಾಗಿದ್ದರೂ ಕೂಡ ಶಿವನ ಪ್ರೀತ್ಯರ್ಥವಾಗಿ, ಹಾಗೆ ಕಾರ್ತಿಕ ದಾಮೋದರನ ಒಂದು ಪ್ರೀತ್ಯರ್ಥವಾಗಿ ನಾನು ಇವತ್ತು ಕಾರ್ತಿಕ ಹುಣ್ಣಿಮೆ ದಿನ ನನ್ನ ಸಕಲ ಕೆಟ್ಟ ಕರ್ಮಗಳೆಲ್ಲವೂ ಕೂಡ ಕಳೆದು ಯಾವುದೇ ರೀತಿ ರೋಗ ರುಜಿನ ಯಾವುದೇ ಒಂದು ಬಾಧೆಗಳು ನನಗೆ ಕಾಡದೇ ಇರಲಿ, ಈ ಒಂದು ಕಾರ್ತಿಕ ಸ್ನಾನದ ಪುಣ್ಯ ನನಗೆ ಸಿಗಲಿ, ಗಂಗೆ ಕಾವೇರಿ ಸಕಲ ತೀರ್ಥಾಭಿಮಾನಿಗಳ ಒಂದು ಆಶೀರ್ವಾದ ನನಗೆ ಸಿಗಲಿ ಅಂತ ಈ ರೀತಿಯಲ್ಲೂ ಕೂಡ ಸರಳವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬೆಳಗಿನ ಜಾವ ನೀವು ಒಂದು 4-4:30 ಒಳಗೆ ಒಂದು ಸ್ನಾನವನ್ನು ಮಾಡ್ಕೊಳ್ಳಿ. ಇನ್ನು ಈ ಕಾರ್ತಿಕ ಪೌರ್ಣಮಿಯ ಮಹತ್ವವೇನು, ವಿಶೇಷತೆ ಏನು ಅಂದರೆ ಇದನ್ನು ತ್ರಿಪುರಾರಿ ಹುಣ್ಣಿಮೆ ಅಂತ ಕೂಡ ಹೇಳ್ತಾರೆ. ಪದ್ಮ ಪುರಾಣದ ಪ್ರಕಾರ ನೋಡಿದ್ರೆ ಕಾರ್ತಿಕ ಮಾಸದಲ್ಲಿ ಭಗವಂತ ವಿಷ್ಣು ದೇವರು ಮೀನಿನ ರೂಪದಲ್ಲಿ ನೀರಿನಲ್ಲಿ ನೆಲೆಸುತ್ತಾನೆ ಅಂತ ಹೇಳಲಾಗುತ್ತೆ. ಅಂದರೆ ಭಗವಂತನು ಮತ್ಸ್ಯಾವತಾರ ರೂಪವನ್ನು ತಾಳಿದಂಥ ದಿನ ಅಂತ ಹೇಳಲಾಗುತ್ತೆ. ಈ ದಿನ ನದಿಯಲ್ಲಿ ಕೊಳದಲ್ಲಿ ಭಗವಂತ ವಿಷ್ಣು ದೇವರು ಮತ್ಸ್ಯಾವತಾರ ರೂಪಿಯಾಗಿ ಇರ್ತಾರೆ. ಹಾಗಾಗಿ ಆ ಒಂದು ನದಿಯಲ್ಲಿ ಸ್ನಾನವನ್ನು ಮಾಡಿದಾಗ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ. ಈ ದಿನ ಯಾರು ಸೂರ್ಯೋದಯಕ್ಕೂ ಮುನ್ನ ಸ್ನಾನವನ್ನು ಮಾಡ್ತಾರೋ ಅವರಿಗೆ ದೈಹಿಕ ದೈವಿಕ ಭೌತಿಕ ಶಕ್ತಿಯಾಗಿರ್ಬೋದು ಮತ್ತು ಆರೋಗ್ಯದ ವರ ಎಲ್ಲವೂ ಕೂಡ ಸಿಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ಹುಣ್ಣಿಮೆಯಂದು ಕೂಡ ನೀವು ಕಾರ್ತಿಕ ಮಾಸದ ಒಂದು ಸ್ನಾನವನ್ನು ಕೂಡ ಮಾಡಬಹುದಾಗಿದೆ. ಯಾರಿಗೆ ಒಂದು ನದಿ ಅಥವಾ ನದಿ ಸ್ನಾನ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ನೀವು ಮನೆಯಲ್ಲೂ ಕೂಡ ಸ್ನಾನವನ್ನು ಮಾಡಬಹುದಾಗಿದೆ. ಇನ್ನು ಮತ್ತೊಂದು ಪೌರಾಣಿಕ ಮಹತ್ವವನ್ನು ನೋಡಿದ್ರೆ ಶಿವನು ತ್ರಿಪುರಾಸುರನನ್ನು ಕೊಂದು ದೇವತೆಗಳನ್ನು ರಕ್ಷಿಸಿದನು ಅಂತ ಹೇಳಲಾಗುತ್ತೆ. ಈ ಒಂದು ಸಂತಸದಲ್ಲಿ ಎಲ್ಲ ದೇವಾನುದೇವತೆಗಳು ಶಿವನ ನಗರ ಅಂತಲೇ ಹೇಳುವಂತಹ ಕಾಶಿಯ ಮಣಿಕರ್ಣಿಕಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಸಂಜೆ ದೀಪಗಳನ್ನು ಅರ್ಪಿಸ್ತಾರೆ. ಹಾಗಾಗಿ ಈ ದಿನ ಆ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ ಸಮಯ ನದಿಯಲ್ಲಿ ಹಾಗೆ ಕೊಳದಲ್ಲಿ ಮತ್ತು ತುಳಸಿ ಗಿಡದ ಕೆಳಗೆ ನಾವು ದೀಪಗಳನ್ನು ಹಚ್ಚಬೇಕಾಗುತ್ತೆ. ಅಂದರೆ ದೀಪದಾನ ಅಂದ್ರೇ ದೀಪ ಹಚ್ಚೋದು ಅಂತ. ಹಾಗೆ ಅವತ್ತಿನ ದಿನ
ತಪ್ಪದೆ ಅಕ್ಕಿ ಹಿಟ್ಟಿನ ಅಂದರೆ ಹಿಟ್ಟಿನ ದೀಪಗಳನ್ನು ಕೂಡ ಹಚ್ಚಿಡಲಾಗುತ್ತೆ. ಇದರಿಂದ ಆ ವ್ಯಕ್ತಿಯ ಎಲ್ಲ ರೋಗಗಳು, ದೋಷಗಳು ಮತ್ತು ಎಲ್ಲ ಅಡೆತಡೆಗಳು ಕೂಡ ಅವನ ಜೀವನದಿಂದ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಹುಣ್ಣಿಮೆ ದಿನ, ಅದರಲ್ಲೂ ಸಂಜೆ ವೇಳೆ ಪ್ರದೋಷ ಕಾಲದಲ್ಲಿ ನಾನೀಗ ತಿಳಿಸುವಂಥ ಸಮಯದಲ್ಲಿ ನೀವು ಶಿವನಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ತಪ್ಪದೆ ನಿಮಗೆ ಸಾಧ್ಯ ಆದರೆ ಅಕ್ಕಿ ಹಿಟ್ಟಿನ ದೀಪವನ್ನು ನೀವು ಶಿವನಿಗೆ ಅರ್ಪಣೆಯನ್ನು ಮಾಡಿಕೊಳ್ಬಹುದು. ಇದೇ ಕಾರಣಕ್ಕೆ ದೇವಾನುದೇವತೆಗಳೆಲ್ಲರೂ ಕೂಡ ಭೂಲೋಕಕ್ಕೆ ಬಂದು ಶಿವನಿಗೆ ಈ ದೀಪಗಳನ್ನು ಅರ್ಪಿಸೋದ್ರಿಂದ ಇದನ್ನು ದೇವ ದೀಪಾವಳಿ ಅಂತ ಹೇಳಲಾಗುತ್ತೆ. ಅಂದರೆ ದೇವತೆಗಳೆಲ್ಲರೂ ಕೂಡ ಈ ಒಂದು ದೀಪಾವಳಿಯ ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ನೀವು ಕೂಡ ಅಷ್ಟೇ ಪ್ರತಿಯೊಬ್ಬರೂ ಕೂಡ ಮನೆಯ ಮುಂದೆ ಆಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಹೋಗಿ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಇನ್ನು ಯಾರೆಲ್ಲ ತುಳಸಿ ವಿವಾಹದ ಆಚರಣೆಯನ್ನು ಮಾಡಿಲ್ಲ, ಹಾಗೆ ಲಕ್ಷ್ಮೀ ಪೂಜೆಯನ್ನು, ಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡಿಲ್ಲ, ಅವರೆಲ್ಲರೂ ಕೂಡ ಈ ಒಂದು ಕಾರ್ತಿಕ ಹುಣ್ಣಿಮೆಯಂದು ಆಚರಣೆಯನ್ನು ಮಾಡ್ಕೊಳ್ಬಹುದು. ಹಾಗೆ ಈ ಎಲ್ಲದಕ್ಕೂ ಅಂದರೆ ದೀಪಾರಾಧನೆಗಾಗಿರ್ಬೋದು ಅಥವಾ ಒಂದು ದೇವಿಯ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡೋದಾಗಿರ್ಬೋದು ಅಥವಾ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡೋದಾಗಿರ್ಬೋದು, ತುಳಸಿ ವಿವಾಹದ ಆಚರಣೆಯನ್ನು ಮಾಡೋದಾಗಿರ್ಬೋದು, ಹಾಗೆ ಶಿವನಿಗೆ ಪ್ರೀತ್ಯರ್ಥವಾಗಿ ತೆಂಗಿನಕಾಯಿಯ ದೀಪಾರಾಧನೆ ಮತ್ತು ಅಕ್ಕಿ ಹಿಟ್ಟಿನ ದೀಪಾರಾಧನೆ, ಹಾಗೆ ಶಿವನಿಗೆ 365 ಎಳೆಯ ಬತ್ತಿಯ ದೀಪಾರಾಧನೆ, ಇದೆಲ್ಲವನ್ನು ಕೂಡ ನಾವು ಈ ಒಂದು ಸಮಯದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಯಾವ ಸಮಯ, ಏನು ಮುಹೂರ್ತ ಇದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಯಾರು ಬೆಳಗ್ಗೆ ಆಚರಣೆಯನ್ನು ಮಾಡ್ಕೊಳ್ತೀರಾ ಅವರು ಬೆಳಗ್ಗೆ 4 ಗಂಟೆ 40 ನಿಮಿಷದಿಂದ 5 ಗಂಟೆ 28 ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ನೀವು ಈ ಎಲ್ಲ ಆಚರಣೆಗಳನ್ನು ಕೂಡ ಮಾಡ್ಕೊಳ್ಬಹುದು. ಅಥವಾ ಇನ್ನೂ ಅತ್ಯಂತ ಶುಭ ಮುಹೂರ್ತ ತುಳಸಿ ಪೂಜೆಗೆ, ಲಕ್ಷ್ಮೀ ಪೂಜೆಗಾಗಿರ್ಬೋದು, ಸತ್ಯನಾರಾಯಣ ಸ್ವಾಮಿ ವ್ರತಕ್ಕಾಗಿರ್ಬೋದು, ಸಂಜೆ ವೇಳೆ ಪೂಜೆಯನ್ನು ಮಾಡ್ತೀವಿ ಅಂದರೆ, ಹಾಗೆ ದೀಪಾರಾಧನೆಗಳನ್ನು ಮಾಡ್ಕೊಳ್ಳಿಕ್ಕೆ ಸಂಜೆ 5 ಗಂಟೆ 41 ನಿಮಿಷದಿಂದ 6 ಗಂಟೆ 40 ನಿಮಿಷದವರೆಗೂ ಕೂಡ ಅತ್ಯಂತ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲೂ ಕೂಡ ನೀವು ಮಾಡಬಹುದು. ಇನ್ನು ಕಲಶದ ವಿಸರ್ಜನೆ ಆಗಿರಲಿ ಅಥವಾ ತುಳಸಿ ವಿವಾಹದ ವಿಸರ್ಜನೆಯನ್ನು ಮಾಡೋರು ನವೆಂಬರ್ 6ನೇ ತಾರೀಕು ಗುರುವಾರ ಸಂಜೆ 4 ಗಂಟೆ 40 ನಿಮಿಷದಿಂದ 6 ಗಂಟೆ 25 ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ. ಈ ಸಮಯದಲ್ಲಿ ನೀವು ವಿಸರ್ಜನೆ ಕಾರ್ಯಗಳನ್ನು ಮಾಡ್ಕೊಳ್ಬಹುದು. ಇನ್ನು ಈಗಾಗಲೇ ಉತ್ಥಾನ ದ್ವಾದಶಿಯ ಆಚರಣೆಯನ್ನು ಮಾಡಿ ನಲ್ಲಿಕಾಯಿ ಚಟ್ಟಾಗಿರ್ಬೋದು ಅಥವಾ ಮಾಂಗಲ್ಯ ಧಾರಣೆಯನ್ನು ಮಾಡಿದರೆ ಅವರು ಕೂಡ ಅಷ್ಟೇ ಇದೇ ದಿನದಲ್ಲಿ ವಿಸರ್ಜನೆಯನ್ನು ಮಾಡಬಹುದು. ಇನ್ನು ಅರಿಶಿಣದ ಮಾಂಗಲ್ಯ ಆಗಿರ್ಬೋದು ಅಥವಾ ನಲ್ಲಿಕಾಯಿ ಚಟ್ಟಾಗಿರಲಿ ನೀವು ಮರದ ಕೆಳಗಡೆ ಅಥವಾ ಹರಿಯುವ ನೀರಿನಲ್ಲಿ ನೀವು ಬಿಡಬಹುದು. ಇನ್ನು ವಿಶೇಷವಾಗಿ ಕೃತಿಕಾ ನಕ್ಷತ್ರ ನವೆಂಬರ್ 6ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆ 34 ನಿಮಿಷದ ನಂತರ ನೀವು ಕೃತಿಕಾ ನಕ್ಷತ್ರದ ಬತ್ತಿಯನ್ನು ನೀವು ಬೆಳಗಿಸಿದ್ರೆ ಬಹಳ ವಿಶೇಷ ಅಂತ ಹೇಳ್ಬೋದು. ಯಾಕಂದರೆ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರದ ಬತ್ತಿಗಳನ್ನು ಬೆಳಗಿಸೋದು ಕೂಡ ಇರುತ್ತೆ. ಹಾಗಾಗಿ ಕೃತಿಕಾ ನಕ್ಷತ್ರ ನಮಗೆ ಪ್ರಾಪ್ತಿ ಇರುತ್ತೆ, ತಪ್ಪದೆ ಆ ದಿನ ಬೆಳಗಿಸಬಹುದು. ಹಾಗಿದ್ರೆ ಕಾರ್ತಿಕ ಪೌರ್ಣಮಿಯ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿದಿದ್ದಾಯಿತು. ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.